తెలియలేరు రామ తెలియలేరు రామ భక్తి మార్గము తెలియలేరు రామ భక్తి మార్గము తెలియలేరు రామ భక్తి మార్గమును 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 తెలియలేరు రామ భక్తి మార్గము తెలియలేరు రామ భక్తి మార్గమును తెలియలేరు రామ భక్తి మార్గమును తెలియలేరు రామ భక్తి మార్గమును తెలియలేరు రామ భక్తి మార్గమును ఇలనంతటా 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 తిరుగుచును ఇలనంతటా తిరుగుచును ఇలనంతటా ఇలనంతటా తిరుగుచును ఇలనంతటా తిరుగుచును గలువరించే రేగాని గలువరించే రేగాని గలువరించే రేగాని తెలియలేరు రామ భక్తి మార్గమును తెలియలేరు రామ భక్తి మార్గము తెలియలేరు రామ తెలియలేరు రామ భక్తి మార్గమును తెలియలేరు రామ వేగలేచినిట మునికి బూది బూసి వేగలేచినిట మునికి బూది బూసి వెళ్ళనంచి వెళికి శ్లఘనీయులై వేగలేచినిట మునికి బూది బూసి వెళ్ళనంచి వెళికి శ్లఘనీయులై భాగ పైకమా నా నా భాగ పైక మార్జనలోలులై భాగ పైక మార్జనలోలులై భాగ పైక మార్జనలోలులై భాగ పైక మార్జనలోలులై లేదా నీ త్యాగరాజ వినుత లేదా నీ త్యాగరాజ వినుత లేదా నీ త్యాగరాజ వినుత తెలియలేరు రామ భక్తి మార్గములు తెలియలేరు రామ భక్తి మార్గము తెలియలేరు రామ భక్తి మార్గములు తెలియలేరు రామ భక్తి మార్గమును తెలియలేరు రామ భక్తి మార్గము తెలియలేరు రామ భక్తి మార్గమును తెలియలేరు రామ భక్తి మార్గము తెలియలేరు రామ భక్తి మార్గము తెలియలేరు రామ భక్తి
ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವ್ಯಾಪಿಯಾಗಿ ತಾನೇ ತಾನಾಗಿ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 99ನೆಯ ಕುಸುಮವನ್ನು ಜ್ಞಾನವಿಜ್ಞಾನ ಘನನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 22ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಲೋಕ ಹೇಗೆ ಹೋಗ್ತಾ ಇದೆ ಅನ್ನೋ ಬಗ್ಗೆ ಶ್ರೀಕೃಷ್ಣ ಪ್ರಭುವಿನ ಒಂದು ಮಾತನ್ನು ಕೇಳಿದ್ವಿ. ಲೋಕ ನಾನಾ ದೇವತೆಗಳನ್ನು ಆರಾಧಿಸಲು ಬಯಸುವುದುಂಟು. ಆಗ ಅವರವರಿಗೆ ಅಲ್ಲಲ್ಲಿ ಶ್ರದ್ಧೆ ವೃದ್ಧಿಯಾಗುವಂತೆ ನಾನು ಅನುಗ್ರಹಿಸ್ತೇನೆ. ನಾನು ಅವರಿಗೆ ಅವರವರ ಶ್ರದ್ಧೆಯನ್ನು ದೃಢಪಡಿಸ್ತೇನೆ ಎಂಬ ಮಾತು ಈ ಹಿಂದೆ ಬಂದಿದೆ. ಮುಂದಿನ ಮಾತು, ಸ ತಯಾ ಶ್ರದ್ಧೆಯಾ ಯುಕ್ತಃ ತಸ್ಯಾ ರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿ ತಾನ್. ನಾನಾ ದೇವತೆಗಳನ್ನು ಉಪಾಸನೆ ಮಾಡುವ ಲೋಕವು ನಾನಾ ಪ್ರಯೋಜನವನ್ನು ಪಡೆಯುತ್ತೆ. ಆ ಬಗ್ಗೆ ಶ್ರೀಕೃಷ್ಣ ಪ್ರಭುವಿನ ಮಾತು, ಸಹ ಅವನು ಅಂದರೆ ಸಾಧಕ ತಯಾ ಶ್ರದ್ಧೆಯ ಯುಕ್ತಃ, ನಾನೇ ಬೆಳೆಸಿಕೊಟ್ಟ ಆ ಶ್ರದ್ಧೆಯಿಂದ ಕೂಡಿದವನಾಗಿ, ತಸ್ಯಾಹ ಆಯಾ ದೇವತಾಮೂರ್ತಿಯ ರಾಧನಂ ಈಹತೆ ಆರಾಧನೆಯನ್ನು ಮಾಡುತ್ತಾನೆ. ಚ ಮತ್ತು ತತಃ ಅದರಿಂದ, ಮಯೈವ ವಿಹಿತಾನ್ ನನ್ನಿಂದಲೇ ವಿಧಿಸಲ್ಪಟ್ಟಿರುವ, ತಾನ್ ಕಾಮಾನ್ ಆಯಾ ಕಾಮಗಳನ್ನು ಲಭತೆ ಪಡೆದುಕೊಳ್ಳುತ್ತಾನೆ. ದೇವತಾರಾಧನೆಯಿಂದ ಅವರವರು ಯಾವ್ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾರೋ ಆಯಾ ದೇವತೆಗಳು ಯಾವ್ಯಾವ ರೀತಿಯಾದ ಫಲವನ್ನು ಕೊಡಬೇಕು ಎಂಬುದಾಗಿ ನಾನೇ ಸೃಷ್ಟೀಶನಾಗಿ ಒಂದು ಶಾಸನವನ್ನು ಮಾಡಿದ್ದೇನೋ ಅದರಂತೆ ಅವರು ಆಯಾ ಫಲಗಳನ್ನು ಪಡೀತಾರೆ ಅಂತ. ಇಲ್ಲಿ ಬಂದಿರುವ ಕೆಲವು ಪದಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮಯೈವ ವಿಹಿತಾನ್ ಅಂತ ಬಂತು. ನನ್ನಿಂದಲೇ ವಿಧಿಸಲ್ಪಟ್ಟಿದೆ. ಇಂಥ ದೇವತೆಯನ್ನು ಹೀಗೆ ಉಪಾಸನೆ ಮಾಡಿದ್ರೆ ಅದರ ಫಲ ಹೀಗಾಗಬೇಕು ಎಂಬುದಾಗಿ ಸೃಷ್ಟಿಯಲ್ಲಿ ಇಟ್ಟಿದ್ದೇನೆ ಅಂತ ಅರ್ಥ. ಅದಕ್ಕೆ ವಿಧಿ ಅನ್ನೋ ಶಬ್ದದ ಇನ್ನೊಂದು ರೂಪ ವಿಹಿತ ಅಂತಾಗುತ್ತೆ. ವಿಧಿ ಅಂದರೆ ಬ್ರಹ್ಮ ಅಂತಲೂ ಅರ್ಥ ಇದೆ, ಶಾಸನ ಅಂತ ಇನ್ನೊಂದು ಅರ್ಥ ಇದೆ. ಆಜ್ಞೆ. ನಾನು ಈ ಸಮಗ್ರ ಸೃಷ್ಟಿ ವಿಸ್ತಾರವಾಗುವಾಗಲೇ ಅಲ್ಲಲ್ಲಿ ಅನೇಕ ದೇವತೆಗಳನ್ನು ನಿಯೋಜನೆಗೊಳಿಸಿ ಈ ಸೃಷ್ಟಿಯಲ್ಲಿರುವ ಜೀವಗಳು ಯಾವ ಆ ದೇವತೆಗಳನ್ನು
ಶ್ರದ್ಧೆಯಿಂದ ಭಾವಿಸ್ತಾರೋ ಆರಾಧಿಸ್ತಾರೋ ಅವರುಗಳಿಗೆಲ್ಲ ಇಂತಹ ಫಲ ಲಭಿಸಬೇಕು ಎಂಬುದಾಗಿ ಒಂದು ವ್ಯವಸ್ಥೆಗೊಳಿಸಿದ್ದೇನೆ. ಆ ವ್ಯವಸ್ಥೆಯಂತೆ ಅವರವರು ಆ ಫಲವನ್ನು ಪಡೀತಾರೆ. ಏನದು ವ್ಯವಸ್ಥೆ ಅಂತಂದರೆ ನಾವು ಕೇಳಿದ್ದೀವಿ ಕೆಲವಾರು ವಿಷಯಗಳನ್ನು. ವಿದ್ಯೆ ಬೇಕು ಅಂತಂದರೆ ಸರಸ್ವತಿಯನ್ನು ಪ್ರಾರ್ಥನೆ ಮಾಡು ಅಂತ ಹೇಳೋದು ರೂಢಿನಲ್ಲಿದೆ. ಏಕೆಂದರೆ ಅವಳು ವಿದ್ಯಾಧಿದೇವತೆ. ವಿದ್ಯಾಧಿದೇವತೆ ಬೇರೆಯವರು ಇದ್ದಾರೆ. ಗಣಪತಿಯು ವಿದ್ಯಾಧಿದೇವತೆಯೇ, ದಕ್ಷಿಣಾಮೂರ್ತಿ ವಿದ್ಯಾಧಿದೇವತೆ, ಹಯಗ್ರೀವ ವಿದ್ಯಾಧಿದೇವತೆ, ಹೀಗೆಲ್ಲ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಂತು ವಿದ್ಯೆಯನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಆಯಾ ಕ್ಷೇತ್ರದಲ್ಲಿ ಅವರನ್ನು ಮುಟ್ಟಿ, ಅಂದರೆ ಅವರನ್ನು ಭಾವಿಸಿ ಅವರಿಂದ ಆಯಾ ವಿದ್ಯೆಯನ್ನು ಪಡಿಬೇಕು ಅಂತ ಸಂಕಲ್ಪಿಸಿ ಯಾರೋ ಒಬ್ಬ ಪ್ರಯತ್ನ ಪಡ್ತಾನೆ ಅಂದರೆ ಅವನಿಗೆ ಆ ವಿದ್ಯೆಯನ್ನು ಆ ದೇವತೆಗಳು ದಯಪಾಲಿಸಬೇಕು ಎಂಬುದಾಗಿ ಆ ದೇವತೆಗಳ ಒಂದು ನೀತಿಯನ್ನು ನಾನು ರೂಪಿಸಿಕೊಟ್ಟಿದ್ದೀನಿ. ಅದರಂತೆ ಆಯಾ ಕಾಮಗಳನ್ನು ಪಡಿತಾರೆ ಅಂತ. ವಿದ್ಯೆಗಾದರೆ ಹಾಗೆ. ವಿದ್ಯೆ ಅಲ್ಲದೆ ಇನ್ನೂ ಏನೇನೋ ಬೇಕು ಅಂತಿರುತ್ತೆ ಲೋಕದಲ್ಲಿ. ಒಬ್ಬೊಬ್ಬನಿಗೆ ಒಂದೊಂದು ತರಹ ಅಪೇಕ್ಷೆ ಇರುತ್ತೆ, ಅವಶ್ಯಕತೆ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಇರುತ್ತೆ. ಹೀಗೆಲ್ಲ ಏನೇನೋ ಇದೆ ಲೋಕದಲ್ಲಿ. ದುಡ್ಡು ಬೇಕು ಅಂತ ಒಬ್ಬ ಬಯಸ್ತಾನೆ. ಆ ದುಡ್ಡು ಬೇಕು ಅಂತ ಬಯಸಿದರೆ ಪ್ರಧಾನವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡು ಎಂಬ ಮಾತಿದೆ. ಲಕ್ಷ್ಮಿ ಎಲ್ಲ ರೀತಿಯಾದ ಸಂಪತ್ತಿಗೆ ಅಧಿದೇವತೆ. ಅವಳನ್ನು ಸಂತೋಷಪಡಿಸಿದರೆ ಆ ಸಂಪತ್ತೆಲ್ಲವೂ ಒದಗುತ್ತೆ. ಆದ್ದರಿಂದ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ. ಅದೇ ರೀತಿಯಲ್ಲಿ ನನಗೆ ಯುದ್ಧಕ್ಕೆ ಹೋಗಬೇಕು, ಬಲ ಬರಬೇಕು, ಧೈರ್ಯವೂ ಬರಬೇಕು. ಎಲ್ಲೂ ನನಗೆ ಭಯವು ಬಾಧಿಸಬಾರದು ಅನ್ನೋ ಸಂದರ್ಭ ಇದ್ದರೆ ಆಗ ನೀನು ದುರ್ಗೆಯನ್ನು ಉಪಾಸನೆ ಮಾಡು ಅಂತ ಹೇಳೋದುಂಟು. ದುರ್ಗಾ ದುರ್ಗತಿ ನಾಶಿನಿ. ದುರ್ಗತಿಯನ್ನು ನಾಶ ಮಾಡುವವಳು ಆ ದೇವಿ. ಅದನ್ನು ನಿನಗೆ ಯುದ್ಧದಲ್ಲಿ ದುರ್ಗತಿ ಹುಟ್ಟಲ್ಲ, ನೀನು ವಿಜಯಶೀಲನಾಗಿ ಬರ್ತೀಯ. ಹಿಂದೆ ಯುದ್ಧಕ್ಕೆ ಹೋಗುವಾಗ ಎಲ್ಲ ಪ್ರಭುಗಳು ಭಾರತ ದೇಶದ ಸಂಪ್ರದಾಯದಂತೆ ದುರ್ಗಾದೇವಿಯನ್ನು ಉಪಾಸನೆ ಮಾಡಿ ಅನಂತರದಲ್ಲಿ ವಿಜಯದಶಮಿಯ ದಿವಸ ದಂಡಯಾತ್ರೆಗೆ ಹೋಗ್ತಾಯಿದ್ರು ಎಂಬ ಮಾತನ್ನು ಕೇಳಿದ್ದೀವಿ. ಅಂದರೆ ಆ ದುರ್ಗಾದೇವಿ ಪ್ರಧಾನವಾಗಿ ಅತ್ಯಂತ ರೌದ್ರವಾದ ಸ್ವರೂಪವುಳ್ಳವಳಾಗಿ ಭಕ್ತನನ್ನು ಅನುಗ್ರಹಿಸೋದಕ್ಕೆ ಒದಗಿ ಬರ್ತಾಳೆ. ಯುದ್ಧರಂಗದಲ್ಲಿ ಅವಳೇ ಅವನ ಮೈಯನ್ನು ಪ್ರವೇಶಿಸ್ತಾಳೋ ಎಂಬಂತೆ, ಅಥವಾ ಪ್ರವೇಶಿಸಲೂಬಹುದು, ಪ್ರವೇಶಿಸಿದಂತೆ ಆಗಬಹುದು, ನಾನಾ ರೂಪದಲ್ಲಿ ಆಕೆ ಬೆಂಬಲಿಸಿಕೊಟ್ಟು ಯುದ್ಧದಲ್ಲಿ ಜಯಗೊಳಿಸೋದಕ್ಕೆ ಸಹಕಾರ ಕೊಡುವಂಥದ್ದು ಇದೆ ಎಂಬುದಾಗಿ ಕೇಳ್ತೇವೆ. ಅದೇ ರೀತಿಯಲ್ಲಿ ತುಂಬ ದೇಹಬಲ ಬೇಕು ನನಗೆ. ನಿರ್ಭಯನಾಗಿ ನಾನು ಒಂದು ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹನುಮಂತನನ್ನು ಆರಾಧಿಸು ಎಂಬ ಮಾತಿದೆ. ಹನುಮಂತ ಅಷ್ಟೈಶ್ವರ್ಯವನ್ನು ತನ್ನಲ್ಲಿ ಇಟ್ಕೊಂಡವನು. ಅಪಾರವಾದ ಬಲ ಇದೆ ಅವನಿಗೆ, ಭಯ ಇಲ್ಲ ಅವನಲ್ಲಿ. ಹಾಗಿರೋದ್ರಿಂದ ಅದಕ್ಕಾಗಿ ಹನುಮಂತನನ್ನು ಆರಾಧನೆ ಮಾಡೋದು ಅನ್ನೋ ಒಂದು ವಿಷಯ ಇದೆ. ಹಾಗೆ ಯಾವುದೋ ರೋಗ ರುಜಿನಗಳು ಬಂದಿವೆ ಅನ್ನೋ ಪರಿಸ್ಥಿತಿ ಇದ್ದರೆ ಮತ್ತು ಮೃತ್ಯು ಭಯ ನನ್ನನ್ನು ಬಾಧಿಸ್ತಾ ಇದೆ ಅಂತಂದರೆ ಮೃತ್ಯುಂಜಯನನ್ನು ಉಪಾಸನೆ ಮಾಡು ಅನ್ನೋ ರೀತಿಯಾದ ಮಾತಿದೆ. ಹೀಗೆ ನಾನಾ ದೇವತೆಗಳ ಉಪಾಸನೆಯ ವಿಷಯಗಳನ್ನು ಜ್ಞಾನಿಗಳು, ಯೋಗಿಗಳು ಅಲ್ಲಲ್ಲೇ ಸಾರಿದ್ದಾರೆ. ಹಾಗೆ ಸಾರೋದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಸೃಷ್ಟಿಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಈ ಸೃಷ್ಟಿಯಲ್ಲಿ ಆಯಾ ಸ್ಥಾನಗಳಲ್ಲಿ ಆಯಾ ದೇವತೆಗಳು ನೆಲೆಸಿದ್ದಾರೆ. ಅವರವರು ನಿರ್ದಿಷ್ಟವಾದ ಒಂದೊಂದು ಫಲವನ್ನು ಕೊಡ್ತಾರೆ ಅನ್ನೋ ವಿಚಾರ ಗೊತ್ತಾದಾಗ ಆ ಫಲವನ್ನು ಬಯಸಿದಂಥ ವ್ಯಕ್ತಿಗಳು ಅಂಥ ದೇವತೆಯ ಆರಾಧನೆಯನ್ನು ಮಾಡಬೇಕು ಎಂಬ ವಿಷಯವನ್ನು ಲೋಕಹಿತಕ್ಕಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗಿದ್ದಾಗ ಇಂಥ ದೇವತೆಗಳ ಉಪಾಸನೆಯನ್ನು ಮಾಡಿಕೊಂಡು ಲೋಕ ನೆಮ್ಮದಿಯನ್ನು ಪಡಿಬಹುದಲ್ವೇ? ದುಡ್ಡಿಲ್ಲ, ದುಡ್ಡಿಗಾಗಿ ಒಂದು ದೇವತೆಯನ್ನು ವಿಶೇಷವಾಗಿ ಆರಾಧನೆ ಮಾಡುವುದು. ಕೀರ್ತಿ ಬೇಕು, ಅದಕ್ಕಾಗಿ ಒಂದು ದೇವತೆಯನ್ನು ಆರಾಧನೆ ಮಾಡುವಂಥದ್ದು.
ಒಂದು ಸ್ಥಾನಮಾನ ಬೇಕು, ಅದಕ್ಕಾಗಿ ಒಂದು ದೇವತೆಯನ್ನು ಆರಾಧನೆ ಮಾಡೋದು, ಆಯಾ ಫಲವನ್ನು ಪಡೆಯೋದು. ಹಾಗಾದಾಗ ನೆಮ್ಮದಿಯಾಗಿಯೇ ಜೀವನವನ್ನು ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ನೇರದಲ್ಲಿ ಮುಂದಿನ ಮಾತು, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಈ ನಾನಾ ದೇವತಾ ಉಪಾಸನೆಗಳಿಂದ ಏನು ಲಾಭ ಆಗುತ್ತೆ ಅಂತ ಕೇಳಿದರೆ, ಮೊದಲನೇದಾಗಿ ಫಲ ಲಭಿಸುತ್ತೆ, ಆದರೆ ಅದು ಶಾಶ್ವತವೇ ಅಂತ ಕೇಳಿದರೆ ಅಲ್ಲ, ಅಶಾಶ್ವತವಾದ ಫಲ ಲಭಿಸುತ್ತೆ ಇತ್ಯಾದಿಯಾಗಿ ಶ್ರೀಕೃಷ್ಣ ಪ್ರಭು ಆ ದೇವತಾ ಉಪಾಸನೆಯ ಫಲವನ್ನು ಕುರಿತು ಆಡ್ತಾ ಇರುವಂಥ ಮಾತು. ಆದರೆ ತೇಷಾಂ, ಆ ದೇವತಾರಾಧನೆಗಳಿಗೆ ಫಲವು ಅಂತವತ್ ಅಶಾಶ್ವತವಾದದ್ದು. ಅಂತ ಅಂದರೆ ಕೊನೆ, ಆ ಕೊನೆಯುಳ್ಳ ಫಲ ಅಂದರೆ ಎಷ್ಟೋ ಕಾಲದವರೆಗೆ ಫಲ ಬರುತ್ತೆ, ಶಾಶ್ವತ ಫಲವೇ ಅಂದರೆ ಇಲ್ಲ, ಅಂಥ ಫಲ ಬರುತ್ತೆ. ತತ್, ಅದು ಅಲ್ಪಮೇಧಸಾಂ ಭವತಿ, ಅಲ್ಪಮೇಧೆಯುಳ್ಳವರಿಗೆ ಲಭಿಸುತ್ತೆ. ಅಲ್ಪಪ್ರಜ್ಞರು ಅವರು ಪಡೆಯುವಂತಹದ್ದು. ದೇವಯಜಃ, ದೇವತೆಗಳನ್ನು ಕುರಿತು ಪೂಜಿಸುವವರು ದೇವಾನ್ ಯಾಂತಿ, ದೇವತೆಗಳನ್ನು ಹೋಗಿ ತಲುಪ್ತಾರೆ, ಅಂದರೆ ದೇವತಾ ಲೋಕವನ್ನು ಹೋಗಿ ಸೇರ್ತಾರೆ. ಮದ್ಭಕ್ತಾ, ನನ್ನ ಭಕ್ತರು, ಮಾಮಪಿ ಯಾಂತಿ, ನನ್ನನ್ನೂ ಬಂದು ಸೇರ್ತಾರೆ ಅಂತ. ಅಂದರೆ ತಾತ್ಪರ್ಯ, ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರೆಲ್ಲ ಫಲ ಪಡೀತಾರೆ. ಆದರೆ ಫಲ ಯಾವ ತರಹದ್ದು ಅಂತ ಕೇಳಿದರೆ ಯಾವತ್ತಾವತ್ತೂ ನಿಲ್ಲುವಂಥ ಫಲ ಅಲ್ಲ. ಒಬ್ಬ ಲಕ್ಷ್ಮಿಯನ್ನೇ ಕೇಳ್ಕೊಂಡ ಅಂದರೆ ಲಕ್ಷ್ಮಿ ಅನುಗ್ರಹಿಸಿದ್ಲು, ಹೌದು, ಅವನು ವ್ಯವಸ್ಥಿತವಾಗಿ ಅದನ್ನ ಬಳಸ್ಕೊಂಡ್ರೆ ಅವನು ಬದುಕಿರೋಷ್ಟು ಕಾಲ ಬಳಸಬಹುದು. ಅಲ್ಲೇನಾದರೂ ಅಕಸ್ಮಾತ್ ಸ್ವಲ್ಪ ವಿವೇಕ ತಪ್ಪಿತು ಅಂತಂದರೆ ಲಕ್ಷ್ಮಿ ಸ್ವಭಾವತಃ ಅಲ್ಲಿ ನಿಲ್ಲೋಲ್ಲ, ಬೇರೆ ಕಡೆ ಹೊರಟು ಹೋಗ್ತಾಳವಳು. ಆಗ ಲಕ್ಷ್ಮಿ ಕಳಚೋಯ್ತು ಅನ್ನೋ ರೀತಿಯ ದುಃಖ ಪಕ್ಕದಲ್ಲೇ ಇದ್ದೇ ಇದೆ. ಇಲ್ಲ, ಲಕ್ಷ್ಮಿಯನ್ನು ಸಂತೋಷಪಡಿಸೋದಕ್ಕೆ ಬೇಕಾಗುವ ಎಲ್ಲ ನೀತಿಯನ್ನು ಅನುಸರಿಸ್ತಾ ಹೋಗ್ತಾ ಇದ್ದಾನೆ. ಅಂದರೆ ಲಕ್ಷ್ಮಿಯನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಅದನ್ನು ಅನುಗ್ರಹಿಸಿದ ಲಕ್ಷ್ಮಿಯನ್ನು ನಿತ್ಯದಲ್ಲೂ ಗೌರವದಿಂದ ಭಾವಿಸ್ತಾ ಹೋಗೋದಾದರೆ ಲಕ್ಷ್ಮಿ ಸಂತುಷ್ಟಲಾಗ್ತಾಳೆ. ಹಾಗಾದಾಗ ಲಕ್ಷ್ಮಿ ದೀರ್ಘಕಾಲ ನಿಲ್ಬೋದು ಅನ್ನೋ ವಿಷಯ ಇದೆ. ಆದರೆ ಎಷ್ಟು ಕಾಲ ಅಂತ ಇನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡೋದಕ್ಕೆ ಹೊರಟ್ರೆ ಅವನ ತಲೆ ಇರೋ ತನಕ ನಿಲ್ಬೋದು. ಅವನ ಮಕ್ಕಳ ಕಾಲಕ್ಕೂ ಇರ್ಬೋದೇ ಅಂತ ಕೇಳಿದರೆ ಇರ್ಬೋದು. ಮೊಮ್ಮಕ್ಕಳ ಕಾಲಕ್ಕೆ ಹೀಗೆ ಹುಡುಕ್ತಾ ಹೋದರೆ ಎಲ್ಲಿ ಬೇಕಾದರೂ ಆ ಲಕ್ಷ್ಮಿ ಸಂಪೂರ್ಣವಾಗಿ ಕಳಚಿ ಹೋಗೋದಕ್ಕೆ ಬೇಕಾಗುವಂಥ ಅವಕಾಶಗಳಿರುತ್ತೆ. ಯಾರೋ ಒಬ್ಬ ಮಗನೋ ಮೊಮ್ಮಗನೋ ಮಾಡಬಾರ್ದ ಕಾರ್ಯ ಮಾಡ್ದ ಅಂತಂದರೆ ಅಲ್ಲಿಂದ ಶುರುವಾಗುತ್ತೆ ಅದು ಕಳಚೋಗೋದಕ್ಕೆ. ಒಂದು ಸ್ವಲ್ಪ ಕಾಲದಲ್ಲಿ ಪೂರ್ತಿ ಕಳಚೋಗುತ್ತೆ, ಆಮೇಲೆ ದಟ್ಟ ದಾರಿದ್ರ್ಯ ಏನೂ ಇಲ್ಲ ಅನ್ನೋ ರೀತಿಯ ಸ್ಥಿತಿ. ಇದು ಲಕ್ಷ್ಮಿಗೆ ಮಾತ್ರ ಅಲ್ಲ, ಸರಸ್ವತಿಯನ್ನೇ ತೆಗೆದುಕೊಳ್ಳೋಣ. ಸರಸ್ವತಿಯನ್ನು ಉಪಾಸನೆ ಮಾಡಿದ್ರು, ಸಿದ್ಧಿಯನ್ನೇ ಪಡೆದುಬಿಟ್ರು, ಪರಿಣಾಮವಾಗಿ ನಾಲಿಗೆಯಲ್ಲಿ ಸರಸ್ವತಿ ನಲಿದು ನರಿಸುವಂತೆ ಆಯಿತು. ಅಭ್ಯಾಸ ಮಾಡದೇ ಇರೋ ವಿದ್ಯೆಗಳು ಸಹ ಸರಸ್ವತಿಯ ಅನುಗ್ರಹದಿಂದ ಹರಿದು ಬರುತ್ತವೆ ಎಂಬುದಾಗಿ ಕೇಳಿದ್ದೀವಿ. ಹಾಗೆ ವಿದ್ಯೆಗಳಲ್ಲಿ ಹರಿದು ಬಂತು. ಆದರೆ ಆ ವಿದ್ಯೆ ಶಾಶ್ವತವಾಗಿ ನಿಲ್ಲುತ್ತೆ ಅಂತ ಕೇಳಿದ್ರೆ ವಯಸ್ಸು ಕಳೀತಾ ಬಂದಾಗ ವಿಸ್ಮೃತಿ ಶುರುವಾಯಿತು, ದೇಹ ಬಲ ಬಿದ್ದೋಯ್ತು, ವಿದ್ಯೆ ಮಸುಕಾಗ್ತಾ ಬಂತು, ಇನ್ನೂ ಏನೋ ವಿಶೇಷವಾದ ರೋಗ ಬಂತು ಅಂದರೆ ಏನೂ ಇಲ್ಲ ವಿದ್ಯೆ ಅನ್ನೋ ರೀತಿಯ ಸ್ಥಿತಿ ಬಂತು. ಇವೆಲ್ಲ ಉಂಟು. ದೇಹಕ್ಕೆ ಏನಾದ್ರು ಒಂದು ಘಾತ ಉಂಟಾಯಿತು, ಆಘಾತ ಆಯಿತು ಅಂತಂದರೆ ವಿದ್ಯೆ ಪೂರ್ತಿ ಮರೆತು ಹೋಗುವಂಥದ್ದು ಉಂಟು. ಅಷ್ಟು ಮಾತ್ರ ಅಲ್ಲ, ತುಂಬ ವಿದ್ಯಾವಂತ, ಆದರೆ ಪಕ್ಕದಲ್ಲೇ ಏನೋ ಒಂದು ಗರ್ವವೂ ಜೊತೆಗೆ ಬಂತು. ನಾನು ವಿದ್ಯಾವಂತ, ಅಹಂಕಾರ. ಆ ಅಹಂಕಾರದ ಪರಿಣಾಮವಾಗಿ ಎಲ್ಲಿ ಅಹಂಕಾರ ತೋರಬಾರ್ದು ಅಂಥ ಕಡೆಯಲ್ಲಿ ತೋರಿಸ್ಬಿಟ್ಟ. ಯಾರೋ ಕುಪಿತರಾಗಿ ನೀನು ವಿದ್ಯೆ ಹೊರಟು ಹೋಗಲಿ ಅಂತ ಶಪಿಸಿಬಿಟ್ರು ಅಂದರೆ ಆ ವಿದ್ಯಾದೇವಿಯಲ್ಲಿ ನಿಲ್ಲಲ್ಲ, ಹೊರಟು ಹೋಗ್ತಾಳೆ ಸಂಪೂರ್ಣವಾಗಿ. ಇಲ್ಲ, ತಾನು ಬದುಕಿರೋಷ್ಟು ಕಾಲ ತುಂಬ ಚೆನ್ನಾಗಿ ವಿದ್ಯೆಯನ್ನು ಉಳಿಸ್ಕೊಂಡ ಅಂತಿದ್ರೆ ಅವನ ನಂತರದಲ್ಲಿ ಕಥೆ ಏನು? ಅವ್ರ ಮಕ್ಕಳು ಹಾಗೆ ಉಳಿಸ್ಕೊಳ್ಳೋಕ್ಕಾಗತ್ತಾ? ಆದರೂ ಆಗ್ಬೋದು, ಆಗದೇ ಇದ್ದರೂ ಇರ್ಬೋದು. ಕಾರಣ ವಿದ್ಯೆ ಉಳಿಸ್ಕೋಬೇಕಾದ್ರೆ ಒಂಥರ ಶಿಸ್ತಿನ ಜೀವನ ಇರಬೇಕು. ದೇವತೆಗಳು ಪ್ರಸನ್ನವಾಗಬೇಕಾದ್ರೆ ಸದಾಚಾರಗಳಿರಬೇಕು.
ಹಾಗಿದ್ದಾಗ ವಿದ್ಯಾದೇವಿ ಒಲಿದು ಮುಂದುವರಿತಾಳೆ, ಇಲ್ಲಾಂದರೆ ವಿದ್ಯಾದೇವಿ ಹಿಂದಕ್ಕೆ ಸರಿತಾ ಹೊರಟೋಗ್ತಾಳೆ. ಇದು ಒಂದು ಕಥೆ. ಆದರೆ ಇನ್ನೊಂದು, ಯಾರೋ ಒಬ್ಬ ತಾನು ಬದುಕಿರೋಷ್ಟು ಕಾಲ ವಿದ್ಯೆಯನ್ನು ಚೆನ್ನಾಗಿ ಬಳಸ್ಕೊಂಡ, ಕೊನೆಯವರೆಗೂ ವಿದ್ಯಾವಂತನಾಗಿ ಇದ್ದ, ದೇಹತ್ಯಾಗ ಮಾಡ್ದ, ಮುಂದೆಲ್ಲೋ ಹೋಗಿ ಹುಟ್ಟಿದಾಗ ಇದೆಲ್ಲ ವಿದ್ಯೆಗಳು ಹಾಗೆ ಮುಂದುವರಿಯುತ್ತೆ ಅಂತ ಭರವಸೆ ಉಂಟಾ ಅಂತ ಕೇಳಿದರೆ, ಇನ್ಯಾವುದೋ ಜನ್ಮ ಕಾಯ್ತಾ ಇದ್ದು ಆ ಜನ್ಮ ಬೇರೆ ಕಡೆ ಕರ್ಕೊಂಡು ಹೋಗುವಾಗ ಈ ವಿದ್ಯಾಸಂಪತ್ತೆಲ್ಲ ಹಾಗೆ ಉಳ್ಕೊಂಡು ಇನ್ಯಾವುದೋ ಜನ್ಮಕ್ಕೆ ಮತ್ತೆ ಬರ್ಬೋದು. ಹಾಗೆ ಬಂದಾಗ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಈ ವಿದ್ಯೆಯನ್ನು ನೆನಪೇನಿರಲ್ಲ. ದೀರ್ಘಕಾಲ ಸರಸ್ವತಿ ಆರಾಧನೆ ಮಾಡದೆ ಸರಸ್ವತಿ ಒಲಿದು ಬಂದಿದ್ದಾಳೆ, ಆ ಕಾರಣದಿಂದ ನನ್ನಲ್ಲಿ ವಿದ್ಯೆ ಇದೆ ಅಂತ ಆಗ ಗೊತ್ತಿರಲ್ಲ. ಆಗ ಯಾವುದೋ ಕಾರಣಕ್ಕೆ ಮಧ್ಯದಲ್ಲಿ ಅಹಂಕಾರ ತಲೆ ಎತ್ತಿ ವಿದ್ಯೆಯನ್ನು ದುರುಪಯೋಗಪಡಿಸಿ ಅದರ ಪರಿಣಾಮವಾಗಿ ವಿದ್ಯೆಯನ್ನು ಸಂಪೂರ್ಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗ್ಬೋದು. ಇದೇ ರೀತಿಯಲ್ಲಿ ಕೀರ್ತಿ ವಿಷಯವೂ ಅಷ್ಟೇ. ಭಾರಿ ಕೀರ್ತಿವಂತ ಇವತ್ತು, ನಾಳೆ ತುಂಬ ದೊಡ್ಡ ಕೀರ್ತಿವಂತ, ಈ ಜನ್ಮದಲ್ಲಿ ಕೀರ್ತಿವಂತ, ಮುಂದಿನ ಜನ್ಮದಲ್ಲಿ ಅದಿಲ್ಲ. ಹೀಗೆ ಸಾಕಷ್ಟು ಏರಿಳಿತಗಳು ಇದ್ದೇ ಇರುತ್ತೆ. ಆದ್ದರಿಂದ ಈ ಅನ್ಯ ದೇವತಾ ಉಪಾಸನೆ ಮಾಡಿ ಪಡೆದಂಥ ಫಲ ಯಾವತ್ತೂ ಇರುತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಆ ಫಲ ಈ ಫಲ ಅಂತಲ್ಲ, ಯಾವ ಫಲವನ್ನು ಬೇಕಾದ್ರೂ ತೆಗೆದುಕೊಳ್ಳಿ. ಬಹಳ ತಪಸ್ಸೆ ಮಾಡಿ ಸಂತತಿ ಇಲ್ಲ, ಸಂತತಿಯನ್ನು ಪಡೆದಿದ್ದಾಯಿತು. ಆದರೆ ಆ ಸಂತತಿ ಅಲ್ಪಾಯುಷಿಯಾದಂಥ ಒಂದು ಸಂತತಿ, ಎಷ್ಟೋ ಕಾಲ ಬದುಕಿ ಆಮೇಲೆ ಅದು ಮೃತ್ಯುವಶವಾಗ ಆಯಿತು. ಅಂದರೆ ಏನು ಲಾಭ ಆಯಿತು? ಹೀಗೆ ಗಮನಿಸ್ತಾ ಹೋದರೆ ಈ ಅನ್ಯದೇವತಾ ಉಪಾಸನೆಯಿಂದ ಲಭಿಸುವಂತಹ ಫಲಗಳೆಲ್ಲವೂ ಕೂಡ ಅಶಾಶ್ವತವಾದದ್ದು. ಇನ್ನು ದೇವತೆಗಳನ್ನು ಉಪಾಸನೆ ಮಾಡಿದಾಗ ನಾನಾ ಲೋಕಗಳ ಸುಖವನ್ನು ಅನುಭವಿಸ್ಬೋದಲ್ಲ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಶಿವನನ್ನು ಆರಾಧನೆ ಮಾಡಿದೆ, ಕೈಲಾಸಕ್ಕೆ ಹೋಗಿ ಎಷ್ಟೋ ದೀರ್ಘಕಾಲ ಬಹಳ ಸುಖವನ್ನು ಅನುಭವಿಸಿದೆ. ವಿಷ್ಣುವನ್ನು ಆರಾಧನೆ ಮಾಡಿದೆ, ವೈಕುಂಠಕ್ಕೆ ಹೋಗಿ ಸುಖಪಟ್ಟೆ. ಇನ್ನು ನಾನಾ ಲೋಕಗಳಿದೆ, ಆಯಾ ಲೋಕಗಳ ಸುಖ ಅದೇನು ಸಾಧಾರಣ ಸುಖವೇ? ಅದನ್ನು ಅಲ್ಲಲ್ಲೇ ಪುರಾಣಗಳು ಇತಿಹಾಸಗಳು ವರ್ಣನೆ ಮಾಡುತ್ತೆ. ಅದ್ಭುತವಾದ ಸುಖ, ಅಂಥ ಸುಖವನ್ನು ಅನುಭವಿಸಿದೆ, ಅದು ಎಷ್ಟು ಶ್ರೇಷ್ಠವಾದದ್ದಲ್ವೇ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದರೆ ಎಷ್ಟು ಕಾಲ ಅಲ್ಲಿ ಇರೋಕ್ಕಾಗತ್ತೆ? ದೇವತೆಗಳ ಲೋಕಕ್ಕೆ ಹೋದರೆ ಇರ್ಬೋದು, ಸುಖ ಪಡ್ಬೋದು. ಪುಣ್ಯ ಎಷ್ಟು ಮಾಡಿದಾನೋ ಅದು ಖರ್ಚಾಗೋ ತನಕ ಮಾತ್ರ ಅಲ್ಲಿರ್ಬೋದು. ಪುಣ್ಯ ಮುಗೀತು ಅಂತಂದು ಕೂಡಲೇ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಮಿಗೆ ಇಳಿಲೇಬೇಕು. ಅದರಿಂದ ವೈಕುಂಠ ಲೋಕವೇ ಆಗ್ಬೋದು, ಕೈಲಾಸವೇ ಆಗ್ಬೋದು, ಚತುರ್ಮುಖ ಬ್ರಹ್ಮನ ಒಂದು ಲೋಕವೇ ಆಗ್ಬೋದು. ಯಾವುದೇ ಲೋಕಕ್ಕೆ ಹೋದರೂ ಶಾಶ್ವತವಾದ ಸುಖ ಸಿಗುತ್ತಾ ಅಂದರೆ ಸುಖ ಸಿಕ್ಕೋಲ್ಲ. ಎಷ್ಟೋ ಒಂದು ಕಾಲದವರೆಗೆ ಅದನ್ನ ಅನುಭವಿಸ್ಬೋದು. ಪುಣ್ಯ ಮುಗಿದ ಮೇಲೆ ಇಳಿದು ಬರಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಇದು ದೇವತಾ ಉಪಾಸನೆಯಲ್ಲಿರುವಂತಹ ಒಂದು ಲಾಭದ ಒಂದು ನಡೆ. ಇನ್ನು ಶ್ರೀಕೃಷ್ಣ ಪ್ರಭುವನ್ನೇ ಉಪಾಸನೆ ಮಾಡಿದ್ರೆ ಅಲ್ಲಿಯ ಲಾಭ ಏನು, ಪ್ರಯೋಜನ ಏನು ಅಂತ ಕೇಳಿದ್ರೆ, ಮದ್ಭಕ್ತಾ ಯಾಂತಿ ಮಾಮಪಿ, ನನ್ನನ್ನು ಆರಾಧನೆ ಮಾಡುವಂಥವ್ರು, ಶ್ರೀಕೃಷ್ಣನನ್ನು ಆರಾಧನೆ ಮಾಡುವರು ಅಂದರೆ ಇಲ್ಲಿ ಕೇವಲ ನಮ್ಮ ಮಹಾಭಾರತದಲ್ಲಿ ಬರುವಂತಹ ಒಬ್ಬ ಅರ್ಜುನನ ಮಿತ್ರ, ಪಾಂಡವರ ಪಕ್ಷಕ್ಕೆ ನಿಂತು ಸಹಕಾರ ಕೊಟ್ಟಂಥ ಕೃಷ್ಣ ಅಂತ ಅನ್ಕೋಬಾರ್ದು, ಪರತತ್ವ ಅಂತ ಅನ್ಕೋಬೇಕು. ಪರತತ್ವದ ಪ್ರತಿನಿಧಿಯಾಗಿ ಅವನು ಧರೆಯಲ್ಲಿ ಇಳಿದು ಬಂದವನಾದ್ದರಿಂದ ಆ ತತ್ವ ಸ್ವರೂಪನಾದ ಶ್ರೀಕೃಷ್ಣನನ್ನು ಆರಾಧನೆ ಮಾಡಿದ್ರೆ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ, ತೇ ಯಾಂತಿ ಮಾಮಪಿ, ನನ್ನನ್ನೂ ಬಂದು ಸೇರ್ತಾರೆ ಅಂತ. ಅಲ್ಲಿ ನನ್ನನ್ನೂ ಬಂದು ಸೇರ್ತಾರೆ ಅಂದರೆ ಹಾಗಾದರೆ ಇನ್ನೇನನ್ನು ಸೇರ್ತಾರೆ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ಪದನ ಹಾಗೆ ಅರ್ಥ ಮಾಡಿದ್ರೆ ಅಪಿ ಶಬ್ದಕ್ಕೆ ಬೇರೆ ಅರ್ಥನೂ ಮಾಡೋಕ್ಕಾಗತ್ತೆ. ಅಂದರೆ ಅಪಿ ಮತ್ತು ಮದ್ಭಕ್ತಾ, ನನ್ನ ಭಕ್ತರು, ಮಾಂ ಯಾಂತಿ, ನನ್ನನ್ನು ಬಂದು ಸೇರುತ್ತಾರೆ, ಹೀಗೂ ಅರ್ಥ ಮಾಡೋಕ್ಕಾಗತ್ತೆ. ನನ್ನ ಭಕ್ತರು ನನ್ನನ್ನು ಬಂದು ಸೇರ್ತಾರೆ ಅಂದರೆ ಅದೂ ಒಂದು ದೊಡ್ಡ ಸಾಧನೆ ಅದು. ಯಾಕೆಂದರೆ ಪರತತ್ವವನ್ನು ಹೋಗಿ ಸೇರಿಬಿಟ್ರೆ ಯಾವತ್ತೂ ಇರುವಂತಹ ಸುಖ ಅದು, ಅಳಿಸದ ಸುಖ ಅದು, ಶಾಶ್ವತವಾದ ಸುಖ. ಮತ್ತೊಮ್ಮೆ ಹುಟ್ಟು ಸಾವುಗಳ ಚಕ್ರ ಇಲ್ಲ ಅವನಿಗೆ. ಅದರಿಂದ ತುಂಬ ದೊಡ್ಡ ಲಾಭ ಅಂತ ಹಾಗೂ ಅರ್ಥ ಮಾಡೋಕ್ಕೆ ಬರುತ್ತೆ. ಮಾಮಪಿ ಯಾಂತಿ, ನನ್ನನ್ನೂ ಬಂದು ಸೇರ್ತಾರೆ ಅಂತ
ಇಲ್ಲಿ ಇಟ್ಕೊಳ್ಳೋದಾದರೆ ಅವರು ಪರತತ್ವವನ್ನು ಉಪಾಸನೆ ಮಾಡ್ತಾ ಹೋಗುವಾಗ ಎಷ್ಟೆಷ್ಟೋ ಭೋಗಭಾಗ್ಯಗಳನ್ನು ಅನುಭವಿಸ್ತಾರೆ. ಯಾಕೆಂದರೆ ಪರತತ್ವವನ್ನು ಉಪಾಸನೆ ಮಾಡುವುದರ ಪರಿಣಾಮವಾಗಿ ಎಷ್ಟೆಷ್ಟೋ ಪಾಪಗಳು ಕಳಚಿ ಹೋಗುತ್ತೆ. ಆ ಕಳಚಿದ ಪಾಪ ದ್ವಾರವನ್ನು ತೆರೆಕೊಡುತ್ತೆ, ಎಷ್ಟೆಷ್ಟೋ ಅನುಕೂಲತೆಗಳು ಆಗುತ್ತೆ, ಅದನ್ನೂ ಅನುಭವಿಸ್ತಾರೆ. ಆದರೆ ಅವರು ಬಯಸಿದ್ದನ್ನೆಲ್ಲ ಪಡೀತಾರೆ ಅಂತ ಅರ್ಥ ಅಲ್ಲ. ಸೃಷ್ಟಿಯಲ್ಲಿ ಸಹಜವಾಗಿ ಪಾಪಗಳು ಯಾವ್ಯಾವುದು ಕಳಚುತ್ತೋ ಆಗ ಏನೇನು ಸೌಲಭ್ಯಗಳು ಒದಗಿ ಬರಬೇಕೋ ಅಂಥದ್ದನ್ನು ಎಷ್ಟೆಷ್ಟೋ ಅನುಭವಿಸ್ತಾರೆ. ಅದಕ್ಕೆ ಪ್ರೇಯಸ್ ಅಂತ ಕರೀತಾರೆ. ಇಂದ್ರಿಯ ಪ್ರೀತಿಗೆ ಕಾರಣವಾಗುವ, ಇಂದ್ರಿಯ ಕಲ್ಯಾಣಕ್ಕೆ ಕಾರಣವಾಗುವಂಥ ಎಷ್ಟೋ ಸೌಖ್ಯವನ್ನು ಅನುಭವಿಸ್ತಾರೆ. ಅಷ್ಟಲ್ಲದೆ ಮಾಮಪಿ ಯಾಂತಿ, ಜೊತೆಗೆ ನನ್ನನ್ನೂ ಬಂದು ಸೇರ್ತಾರೆ ಅಂತ. ನನ್ನನ್ನೂ ಬಂದು ಸೇರ್ತಾರೆ ಅಂದರೆ ಬಹಳ ದೊಡ್ಡ ಪ್ರಯೋಜನವೂ ಉಂಟು, ಉಪಪ್ರಯೋಜನವೂ ಇದೆ, ಮಹಾಪ್ರಯೋಜನವೂ ಇದೆ. ಹೀಗಿರುವಾಗ ಅನ್ಯದೇವತಾ ಉಪಾಸನೆಗೆ ಹೋಗಬೇಕೇ, ಎಲ್ಲ ದೇವತೆಗಳ ಹಿಂದೆ ಬೆಳಗ್ತಾ ಇರುವ ಪರತತ್ವವನ್ನು ಉಪಾಸನೆ ಮಾಡಬೇಕೇ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಪರತತ್ವವನ್ನು ಉಪಾಸನೆ ಮಾಡಿದ್ರೆ ಇಷ್ಟು ಲಾಭ ಇದೆ ಅಂತ ಹೇಳಿದಾಗ ಅದನ್ನು ಮರೆತು ಯಾಕಪ್ಪ ಅನ್ಯ ದೇವತೆಗಳ ಉಪಾಸನೆ ಹೋಗ್ತೀರಿ ಅನ್ನೋ ರೀತಿಯಾಗಿ ಹೇಳಿದಂತೆ ಇಲ್ಲಿ ತೋರ್ತಾ ಇದೆ. ಆದರೆ ಇಲ್ಲೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಲೋಕದಲ್ಲಿ ನಾನಾ ದೇವತಾ ಉಪಾಸನೆಗಳನ್ನು ತಂದೋರು ಯಾರು? ಗಣಪತಿಯ ಉಪಾಸನೆ, ಸೂರ್ಯನ ಉಪಾಸನೆ, ಅಂಬಿಕಾ ದುರ್ಗಾದೇವಿಯ ಉಪಾಸನೆ, ಮಹಾವಿಷ್ಣುವಿನ ಉಪಾಸನೆ, ಶಿವನ ಉಪಾಸನೆ, ಪಂಚದೇವತಾ ಉಪಾಸನೆ ಅತ್ಯಂತ ಪ್ರಸಿದ್ಧವಾದದ್ದಾಗಿದೆ. ಇಷ್ಟೇ ಅಲ್ಲ, ಸುಬ್ರಹ್ಮಣ್ಯನ ಉಪಾಸನೆ ನಾನಾ ಸಿದ್ಧಿಗಳನ್ನು ಕೊಡುತ್ತೆ ಅಂತ ರೂಢಿನಲ್ಲಿದೆ. ದಕ್ಷಿಣಾಮೂರ್ತಿಯ ಉಪಾಸನೆ ಇದೆ, ನಾಗನ ಉಪಾಸನೆ ಇದೆ, ಹನುಮಂತನ ಉಪಾಸನೆ ಇದೆ. ಹೀಗೆಲ್ಲ ಎಲ್ಲ ಉಪಾಸನೆಗಳ ವಿಷಯವನ್ನು ತಂದುಕೊಟ್ಟವ್ರು ಯಾರು? ಜ್ಞಾನಿಗಳೇ ಅಲ್ವೇ, ಯೋಗಿಗಳೇ ಅಲ್ವೇ? ಅವ್ರು ಯಾಕೆ ಇದನ್ನೆಲ್ಲ ತಂದುಕೊಟ್ರು? ಇದೆಲ್ಲ ಅಲ್ಪ ಕಾಲದಲ್ಲಿ ಫಲ ಕೊಟ್ಟು ಮರೆಯಾಗುವಂತಹ ಸಂದರ್ಭ ಇರೋದ್ರಿಂದ ಇಂಥ ದೇವತೆಗಳ ಉಪಾಸನೆಯನ್ನು ಯಾತಕ್ಕೋಸ್ಕರ ಅವ್ರು ತಂದುಕೊಟ್ರು ಎಂಬುದಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಆದರೆ ಆಯಾ ದೇವತೆಯನ್ನು ಉಪಾಸನೆ ಮಾಡುವಾಗ ಅವರು ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಬೇಕು ಅಂತ ಸಂಕಲ್ಪಿಸಿ ಉಪಾಸನೆ ಮಾಡ್ತಾ ಇರೋದಾದರೆ, ಅದರಲ್ಲೂ ಮೋಕ್ಷವೆಂಬುದೇ ಪರಮ ಲಕ್ಷ್ಯ, ಅದಕ್ಕೆ ಅವಿರೋಧವಾದಂಥ ಅರ್ಥ ಕಾಮ ಇವುಗಳನ್ನು ಕೊಡುವ ಅನ್ನೋ ರೀತಿಯ ಸಂಕಲ್ಪ ಇಟ್ಕೊಂಡು ಆರಾಧನೆ ಮಾಡ್ತಾ ಇರೋದಾದರೆ, ಲೌಕಿಕವಾದ ಯಾವುದೋ ಕೆಲವು ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಇದ್ದರೂ ಸಹ ಕೊನೆಯಲ್ಲಿ ಮೋಕ್ಷವನ್ನೇ ಪಡೆಯೋಕ್ಕಾಗತ್ತೆ ಅನ್ನೋ ವಿಷಯ ಇದೆ. ಇದನ್ನ ಶಾಸ್ತ್ರಗಳು ಕೂಡ ನಿರ್ಣಯ ಮಾಡುತ್ತವೆ. ಆಯಾ ದೇವತೆಗಳನ್ನು ಉಪಾಸನೆ ಮಾಡುವಾಗ ನನಗೆ ಮೋಕ್ಷ ಸಿದ್ಧಿ ಬೇಕು, ತುಂಬ ಪ್ರಧಾನವಾಗಿ ಇಂಥ ಉಪಾಸನೆ ಮಾಡಿದ್ರೆ ಗಣಪತಿಯನ್ನು ಮೋಕ್ಷಕ್ಕಾಗಿ ಉಪಾಸನೆ ಮಾಡ್ತೇನೆ, ಸರಸ್ವತಿಯನ್ನು ಮೋಕ್ಷಕ್ಕಾಗಿ ಉಪಾಸನೆ ಮಾಡ್ತೀನಿ ಅಂದರೆ ಅವಳು ಸರಸ್ವತಿಯಾಗಿರೋದ್ರಿಂದ ವಿದ್ಯೆಯೂ ಎಷ್ಟೋ ಮಟ್ಟಿಗೆ ಹರಿಸ್ತಾಳೆ. ಕೊನೆಗೆ ಆ ವಿದ್ಯೆಯಲ್ಲೂ ಮೋಕ್ಷಕ್ಕೆ ಕರ್ಕೊಂಡೋಗಿ ತಲುಪಿಸುವಂತೇನೂ ಮಾಡಿಕೊಡುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿದಾಗ ಆರಾಧನೆ ಮಾಡಿದ್ದು ಗಣಪತಿ ಆದ್ದರಿಂದ ಅದರ ಪರಿಣಾಮವಾಗಿ ಯಾವುದೋ ಲೌಕಿಕವಾದ ಎಷ್ಟೋ ಲಾಭಗಳು ಕೂಡಿಬರುತ್ತೆ. ಜೊತೆಗೆ ಕೇಳ್ಕೊಳ್ತಾ ಇರೋದು ಮೋಕ್ಷವನ್ನಾದ್ದರಿಂದ ಆ ಮೋಕ್ಷ ರೂಪವಾದ ಫಲವು ಬರೋದಕ್ಕೆ ಅವಕಾಶ ಇದೆ. ಹೀಗಿದ್ದರೂ ಸಹ ಅನ್ಯ ದೇವತೆಯ ಉಪಾಸನೆ ಮಾಡದೆ ನೇರವಾಗಿ ಪರಬ್ರಹ್ಮೋಪಾಸನೆ ಒಂದೇ ಇದ್ದಿದ್ರೆ ಚೆನ್ನಾಗಿತ್ತಲ್ವೇ ಅಂತ ಒಂದು ಪ್ರಶ್ನೆ ಹುಟ್ಕೋಬೋದು. ಕಾರಣ, ಈ ಅನ್ಯ ದೇವತಾ ಉಪಾಸನೆ ಮಾಡುವಾಗ ಯಾವುದೋ ಕಾರಣಕ್ಕೆ ತುದಿ ತಲುಪೋಕ್ಕಾಗಲಿಲ್ಲ ಅಂತಾದರೆ ಆಗ ಆಯಾ ದೇವಲೋಕಕ್ಕೆ ಹೋಗಿ ಅಲ್ಲಿಯ ಸುಖವನ್ನೆಲ್ಲ ಅನುಭವಿಸಿ ಕೊನೆಗೆ ಕೆಳಗಡೆ ಇಳಿದು ಬಂದು ಇನ್ನೊಂದು ಜನ್ಮ ಎತ್ತಿ ಆ ಜನ್ಮದಲ್ಲಿ ಎಲ್ಲವನ್ನೂ ಮರೆತು ಪಾಪ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸಿಗಾಕೊಂಡ್ಬಿಡ್ತೀನಲ್ಲ. ಅದರಿಂದ ಬೇರೆ ಬೇರೆ ದೇವತೆಗಳ ಉಪಾಸನೆ ಅವಶ್ಯಕತೆಯಾದರೂ ಏನು, ನೇರವಾಗಿ ಬ್ರಹ್ಮೋಪಾಸನೆಯನ್ನೇ ಮಾಡ್ಬೋದಲ್ಲ ಅಂತ ಕೇಳಿದರೆ, ಲೋಕದ ಒಂದು ಸ್ವಭಾವ ಏನಪ್ಪ ಅಂತ ಕೇಳಿದರೆ, ಆ ಪರತತ್ವವನ್ನು ಭಾವಿಸೋದಕ್ಕೆ ಆಗೋದಿಲ್ಲ. ಅದು ಕಲ್ಪನಾತೀತ, ಅದು ಎಲ್ಲೆಲ್ಲೂ ತುಂಬಿದೆ ಒಂದು ಬೆಳಕು, ಅದನ್ನು ಭಾವಿಸಿ ಅಂದರೆ ಭಾವಿಸೋಕ್ಕೆ ಬುದ್ಧಿ ಬಿಟ್ಕೊಡಲ್ಲ, ಅರ್ಥ ಆಗಲ್ಲ. ಅದು ಹಾಗಂದ್ರೆ ಏನು, ನನಗೇನು ಅರ್ಥ ಆಗಲ್ಲಪ್ಪ. ಲೋಕದಲ್ಲಿ ನಾನು ಯಾವುದನ್ನು ನೋಡಿದ್ರು, ಆಕಾಶವನ್ನು ನೋಡಿದ್ರು ಆಕಾಶಕ್ಕೂ ತುದಿ ಬುಡ ಎಲ್ಲ ಕಾಣಿಸ್ತಾ ಇದೆ, 4 ದಿಕ್ಕಲ್ಲಿ ಇಷ್ಟು ದೂರದವರೆಗಿದೆ ಅಂತ ಅನ್ನಿಸ್ತಾ ಇದೆ. ತುದಿ ಬುಡವೇ ಇಲ್ಲದೆ ಇರುವಂತಹದ್ದು, ಎಲ್ಲೆಲ್ಲೂ ತುಂಬಿರುವಂತಹ ಬೆಳಕು ಅಂದರೆ ಬುದ್ಧಿಗೆ ಭಾವಿಸ್ಕೊಳ್ಳೋಕ್ಕೆ ಆಗೋಲ್ಲ, ಶ್ರದ್ಧೆನೇ ಬರೋಲ್ಲ. ಹೀಗಾದಾಗ ಅದನ್ನು ಭಾವಿಸೋದಾದರೂ ಹೇಗೆ ಅಂತ ಒಂದು ಪ್ರಶ್ನೆ ಇದೆ.
ಯಾರೋ ಕೆಲವರು ಪುಣ್ಯಾತ್ಮರಿಗೆ ಆ ತತ್ವವನ್ನು ಹಾಗೇ ಭಾವಿಸೋದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಉಳಿದವರಿಗೆ ಯಾವುದಾದ್ರೂ ಒಂದು ಸಾಕಾರವಾದದ್ದನ್ನಾದರೆ, ಒಂದು ಮೂರ್ತಿಯನ್ನಾದರೆ ಭಾವಿಸೋದಕ್ಕೆ ತುಂಬ ಸೌಲಭ್ಯ ಆಗುತ್ತೆ. ಸರಸ್ವತಿ ಅವಳು ಹೀಗಿದ್ದಾಳೆ, ಅವಳ ಆಕಾರ ಹೀಗಿದೆ, ಅದನ್ನು ನಾನು ಚಿತ್ರದಲ್ಲಿ ಬಿಡಿಸ್ಕೊಡ್ತೀನಿ ಅಥವಾ ಒಂದು ಶಿಲ್ಪದಲ್ಲಿ ತಂದುಕೊಡ್ತೀನಿ ಅಂತ ಯಾರಾದರೂ ಒಬ್ಬ ಋಷಿ ಆ ವಿಷಯವನ್ನು ಕಣ್ಣಿಗೆ ಕಾಣುವಂತೆ ರೂಪಿಸಿಕೊಟ್ರೆ ಅದನ್ನು ಭಾವಿಸೋದು ಸುಲಭ, ಹೃದಯದಲ್ಲಿ ಧಾರಣೆ ಮಾಡೋದು ಸುಲಭ, ಶ್ರದ್ಧೆ ಬಹಳ ಬೇಗ ಬೆಳೆಯುತ್ತೆ, ತುದಿಗೆ ಹೋಗಿ ತಲುಪೋದಕ್ಕೂ ಆಗುತ್ತಲ್ಲ. ಹೀಗೆಲ್ಲ ಇರೋದ್ರಿಂದ ಸಾಕಾರ ಅನ್ನೋದು ಸೃಷ್ಟಿನಲ್ಲಿ ಇರೋದು ಮಾತ್ರ ಅಲ್ಲ, ಅದು ಪರಮ ಉಪಕಾರಿಯೂ ಆಗಿದೆ ಸಾಮಾನ್ಯ ಜನರಿಗೆ. ಹಾಗಿರೋದ್ರಿಂದ ಅನೇಕ ದೇವತಾ ಮೂರ್ತಿಗಳ ಉಪಾಸನೆಯೂ ದೇಶದಲ್ಲಿ ಬಂದಿದೆ. ಆ ದೇವತೆಗಳ ಉಪಾಸನೆ ಮಾಡುವಾಗ ಆಯಾ ದೇವತೆಗಳಿಂದ ಆಗಬಹುದಾದ ಲಾಭವನ್ನು ಸಂಪಾದನೆ ಮಾಡ್ಬೋದು. ಆದರೆ ವಿವೇಕಯುಕ್ತವಾಗಿ ಅದನ್ನು ಬಳಸ್ಕೊಳ್ಳೋದಾದರೆ ಆಯಾ ದೇವತೆಯಿಂದ ಈ ಸಣ್ಣ ಕೊರತೆಯನ್ನು ನಾನು ನೀಗಿಸ್ಕೋತೀನಿ, ಅನಂತರ ಹೊಸದನ್ನು ನಾನು ಕೇಳೋಕ್ಕೆ ಹೋಗಲ್ಲ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತೀನಿ ಅಂತ ಯಾರೋ ಒಬ್ಬ ತುಂಬ ವ್ಯವಸ್ಥಿತ ಚಿತ್ತನಾಗಿ ತನ್ನ ಕುಂದು ಕೊರತೆಯನ್ನು ಯಾವುದೋ ಒಂದನ್ನು ನೀಗಿಸ್ಕೊಂಡ ಮತ್ತೆ ಬೇರೆ ಬೇರೆ ಆಸೆಗಳಿಗೆ ಸಿಗಾಕ್ಕೊಳ್ಳಿಲ್ಲ ಅನ್ನೋ ಸನ್ನಿವೇಶ ಇದ್ದರೆ ಆತನೂ ಕೂಡ ಮೋಕ್ಷವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಷಯ ಇದೆ. ಪ್ರಸ್ತುತದಲ್ಲಿ ಶ್ರೀಕೃಷ್ಣ ಪ್ರಭು ತುಂಬ ಉತ್ಕೃಷ್ಟವಾದ ಮಾರ್ಗ ಯಾವುದು ಅನ್ನೋ ಅಂಶವನ್ನು ಅವನು ತಿಳಿಸಬೇಕಾಗಿದೆ ಅರ್ಜುನನಿಗೆ. ಆ ನೇರದಲ್ಲಿ ಈ ಮಾತು ಬಂದಿದೆ ಎಂಬುದಾಗಿ ಭಾವಿಸ್ಕೋಬೇಕು. ಅಂದರೆ ಪರತತ್ವವನ್ನು ಉಪಾಸನೆ ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾದ್ದು. ಅದರಲ್ಲಿ ಅಪಾಯ ಕಡಿಮೆ ಇದೆ. ಅಪಾಯ ಕಡಿಮೆ ಇದೆ ಅಂದರೆ ಬೇರೆ ಬೇರೆ ಬಯಕೆ ಇಲ್ಲ. ಹಾಗಿರೋದ್ರಿಂದ ಮತ್ತೆ ಎಲ್ಲೂ ಪಾಪ ಮಾಡುವ ಸನ್ನಿವೇಶ ಇಲ್ಲ, ಪುನರ್ಜನ್ಮ ಇಲ್ಲ, ಮೋಕ್ಷದ ಕಡೆಗೆ ಸಾಗೋದಕ್ಕೆ ಸೌಲಭ್ಯ ತುಂಬ ಜಾಸ್ತಿ ಇದೆ. ಈ ಎಲ್ಲ ಕಾರಣದಿಂದ ಪರತತ್ವ ಉಪಾಸನೆ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಭಾವಿಸಬೇಕು. ಅದರ ಲೋಕ ಎಲ್ಲ ಶ್ರೀಕೃಷ್ಣ ಪ್ರಭುವನ್ನು ಭಾವಿಸೋದಕ್ಕೆ ಸುಲಭ ಸಾಧ್ಯವೇ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಕೃಷ್ಣ ಇಳಿದು ಬಂದ ಕಾಲದಲ್ಲಿ, ಮಹಾಭಾರತದ ಕಾಲದಲ್ಲಿ ಕೃಷ್ಣನನ್ನು ಏನಂತ ಭಾವಿಸಿದ್ರು ಜನ ಅಂತ ನಾವು ನೋಡ್ತೇವೆ. ಜಾರ, ಚೋರ ಹೀಗೆಲ್ಲ ಅಂದ್ಕೊಂಡು ಓಡಾಡಿದ್ರು. ಅವನು ಹಿಡಿದು ಕಟ್ಟಾಕ್ತೇನೆ ಅಂತ ಒಬ್ಬ ಹೋದ, ಇನ್ನೊಬ್ಬ ಅವನನ್ನು ತೇಜೋವಧೆ ಮಾಡ್ತೇನೆ ಅಂತ ಹೋದ. ಬಗೆ ಬಗೆಯಾಗಿ ಅವನನ್ನು ಹೇಗೇಗೋ ಭಾವಿಸಿದರು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ನೇರದಲ್ಲಿ ಶ್ರೀಕೃಷ್ಣ ಪ್ರಭುವಿನ ಮುಂದಿನ ಮಾತು ಶ್ಲೋಕ 24, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಾಂ ಅವ್ಯಯಂ ಅನುತ್ತಮಂ. ಅಬುದ್ಧಯಃ ಅಲ್ಪಬುದ್ಧಿಯ ಜನಗಳು, ಅಜ್ಞರು. ಅವ್ಯಕ್ತಂ ಅವ್ಯಕ್ತ ಸ್ವರೂಪನಾದ, ಅವ್ಯಯಂ ನಾಶವಿಲ್ಲದವನಾದ, ಅನುತ್ತಮಂ ಅತ್ಯಂತ ಉತ್ತಮನಾದ, ಮಾಂ ನನ್ನನ್ನು ಪರಂಭಾವಂ ಅಜಾನಂತಹ ನನ್ನ ಪರಭಾವವನ್ನು ಅರಿಯದವರಾಗಿ ವ್ಯಕ್ತಿಂ ಆಪನ್ನಂ ಮನ್ಯಂತೆ ವ್ಯಕ್ತಿ ರೂಪದಲ್ಲೇ ಭಾವಿಸುತ್ತಾರೆ. ಸಾಮಾನ್ಯ ವ್ಯಕ್ತಿ ರೂಪದಲ್ಲಿ ಭಾವಿಸ್ತಾರೆ, ತಮ್ಮಂತೆ ಭಾವಿಸಿಬಿಡ್ತಾರೆ. ವ್ಯಕ್ತಿಂ ಆಪನ್ನಂ ಮನ್ಯಂತೆ ಅನ್ನುವಾಗ ಆಪನ್ನಂ ವ್ಯಕ್ತಿಂ ಮನ್ಯಂತೆ ಅಂತ ಅರ್ಥ ಇಟ್ಕೊಂಡು ಲೋಕ ಎಲ್ಲ ಹೇಗೆ ಪುಣ್ಯ ಪಾಪಗಳನ್ನು ಮಾಡಿ ಅದನ್ನು ಅನುಭವಿಸೋದಕ್ಕೋಸ್ಕರವಾಗಿ ಈ ಭುವಿಯಲ್ಲಿ ಜನ್ಮ ಎತ್ತುತ್ತೋ ಅದೇ ರೀತಿಯಲ್ಲಿ ಆಪನ್ನಂ ಅಂದರೆ ಆಪತ್ತಿಗೆ ಒಳಗಾಗಿರುವಂಥ, ಪತಿತನಾಗಿರುವಂಥ ವ್ಯಕ್ತಿಯಂತೆ ಮನ್ಯಂತೆ ಭಾವಿಸ್ತಾರೆ ಅಂತ ಅರ್ಥನೂ ಮಾಡ್ಕೋಬಹುದು. ಲೋಕ ಎಲ್ಲ ತಮ್ಮಂತೆ ಕೃಷ್ಣನನ್ನು ಭಾವಿಸ್ತಾರೆ ಅಂತ ತಾತ್ಪರ್ಯ. ಮೂಲತಃ ತತ್ವ ಎಂಬುದು ಅವ್ಯಕ್ತ. ಅದು ಅವ್ಯಕ್ತ ಅಂದರೆ ನಮಗೆ ಬೇಗ ಅರ್ಥ ಆಗಲ್ಲ. ಒಂದು ಉದಾಹರಣೆಯನ್ನು ಇಟ್ಕೊಂಡು ಮನಸ್ಸಿಗೆ ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬೀಜ ಇದೆಯಲ್ಲ, ಆ ಬೀಜ ತನ್ನ ವಿರಾಟ್ ಸ್ವರೂಪವನ್ನು ತನ್ನೊಳಗೆ ಗುಟ್ಟಾಗಿ ಇಟ್ಕೊಂಡಿದೆ, ಮುಚ್ಚಿಟ್ಕೊಂಡಿದೆ. ಒಂದು
ಆಲದ ಬೀಜ ನಮ್ಮ ಉಗುರು ಸಂಧಿನಲ್ಲಿ 10 ಬೀಜಗಳನ್ನು ಇಟ್ಕೋಬೋದು, ಅಷ್ಟು ಸಣ್ಣ ಬೀಜ. ಆ ಬೀಜದೊಳಗಡೆ ಏನೇನಿದೆ ಅಂದರೆ ಮಹಾವೃಕ್ಷ ಬೆಳೆದಾಗ ಏನೇನು ಇರುತ್ತೋ ಅಷ್ಟು ಕೂಡ ಬೀಜದಲ್ಲಿದೆ. ಆ ಬೀಜದಲ್ಲಿ ಹೇಗಿದೆ ಅಂತ ಕೇಳಿದರೆ ಅವ್ಯಕ್ತವಾಗಿದೆ, ಅಂದರೆ ಪಂಚೇಂದ್ರಿಯಗಳಿಗೆ ಗೋಚರವಲ್ಲದ ರೂಪದಲ್ಲಿದೆ ಅಂತ ಅರ್ಥ. ಅದಕ್ಕೆ ಬಹಳ ಸೂಕ್ಷ್ಮ ರೂಪದಲ್ಲಿದೆ, ಯಾರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಆ ರೂಪದಲ್ಲಿದೆ. ಅದೇ ಬೀಜ ಭೂಮಿಗೆ ಬಿದ್ದು ಮೊಳೆತು ಮಹಾವೃಕ್ಷವಾದರೆ ಅದನ್ನೇನಂತ ಕರಿಬೇಕು? ಇದಕ್ಕೆ ವ್ಯಕ್ತರೂಪ ಅಂತ ಕರಿಬೇಕು. ಬೀಜವನ್ನು ಅವ್ಯಕ್ತ ರೂಪ ಅಂತ ಕರಿಬೇಕು, ವೃಕ್ಷವನ್ನು ವ್ಯಕ್ತರೂಪ ಅಂತ ಕರಿಬೇಕು. ಹಾಗೆ ಈ ಸಮಗ್ರ ಸೃಷ್ಟಿಯ ಮೂಲದಲ್ಲಿ ಒಂದು ಬೆಳಕು ಬೆಳಗ್ತಾ ಇದೆ, ಪರತತ್ವ ಬೆಳಗ್ತಾ ಇದೆ, ಪರಂಜ್ಯೋತಿ ಬೆಳಗ್ತಾ ಇದೆ. ಅದನ್ನು ಏನಂತ ಕರಿಬೇಕು ಅಂದರೆ ಅವ್ಯಕ್ತ ಅಂತ. ಅಂದರೆ ಅದು ತನ್ನೊಳಗಡೆ ಏನೇನು ಇಟ್ಕೊಂಡಿದೆ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ, ಹಾಗಿದೆ. ಕೇವಲ ಬೆಳಕಿನ ರೂಪದಲ್ಲಿ ಕಾಣಿಸ್ತಾ ಇದೆ, ಇನ್ನೇನೂ ಇಲ್ಲ, ಹಾಗಿದೆ ಅದು. ಆದರೆ ಅದು ತನ್ನನ್ನು ತಾನು ಬಿಚ್ಕೊಂಡ್ರೆ ಏನಾಗುತ್ತೆ ಅಂದರೆ ವಿರಾಟ್ ಸ್ವರೂಪ, ವಿಶ್ವ 14 ಲೋಕಗಳಿಂದ ಕೂಡಿರುವಂತಹ ಬೃಹತ್ತಾದ ಒಂದು ಸ್ವರೂಪವಾಗಿ ಅದು ಗೋಚರವಾಗುತ್ತೆ ಅಂತ ಇಟ್ಕೊಂಡ್ರೆ ಈ ವಿಸ್ತಾರವಾದ ಬ್ರಹ್ಮಾಂಡವನ್ನು ಏನಂತ ಕರಿಬೇಕು ಅಂದರೆ ವ್ಯಕ್ತರೂಪ ಅಂತ ಕರಿಬೇಕು. ಅವನಿಗೊಂದು ಅವ್ಯಕ್ತ ರೂಪ ಇದೆ, ಒಂದು ವ್ಯಕ್ತರೂಪ ಇದೆ, 2 ರೂಪ. ಅವ್ಯಕ್ತ ರೂಪದಲ್ಲಿ ಕೇವಲ ಪರಂಜ್ಯೋತಿ, ವ್ಯಕ್ತ ರೂಪದಲ್ಲಿ 24 ತತ್ವಾತ್ಮಕವಾದ ವಿಸ್ತೃತವಾದಂಥ ಜಗದ್ರೂಪ 2 ಇದೆ. ಹೊರಗಡೆಯಿಂದ ನೋಡುವಾಗ ಕೃಷ್ಣ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಹಾಗಿದ್ದರೂ ಸಹ ಅವನು ಪರತತ್ವ ಮೂಲತಃ. ಕ್ಷಣಾರ್ಧದಲ್ಲಿ ಪರತತ್ವದಲ್ಲಿ ಹೋಗಿ ನೆಲೆ ನಿಲ್ಲೋದಕ್ಕೆ ಅವನಿಗೆ ಅರ್ಹತೆ ಉಂಟು. ಆ ವ್ಯವಸ್ಥೆಯನ್ನು ಪೂರ್ತಿ ಇಟ್ಕೊಂಡು ಭೂಮಿಗೆ ಇಳಿದು ಬಂದಿದ್ದಾನೆ ಅನ್ನೋದನ್ನು ಲೋಕ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಲೋಕದಲ್ಲಿರೋ ಎಲ್ಲ ವಸ್ತುಗಳು ಅಶಾಶ್ವತವಾದದ್ದು. ತುಂಬ ಭದ್ರವಾಗಿರುವಂತಹ ಒಂದು ಮನೆ ಕಟ್ಟಿದ್ದೀವಿ ಅಂತಂದರೆ, ಅರಮನೆ ಕಟ್ಟಿದ್ದೀವಿ ಅಂತಂದರೂ ಅದಕ್ಕೆ 200 ವರ್ಷ 500 ವರ್ಷ ಬದುಕಿರ್ಬೋದು ಅಷ್ಟೇ. ಆಮೇಲೆ ಅದು ಬಿದ್ದೋಗುತ್ತೆ, ನಾಶವಾಗಿ ಹೊರಟೋಗೇ ಹೋಗುತ್ತೆ ಅದು. ಯಾರೋ ಒಬ್ಬ ವ್ಯಕ್ತಿ ತಾನು ದೀರ್ಘಕಾಲ ತಪಸ್ಸೆ ಮಾಡ್ತಾಯಿದ್ದೀನಿ, 1000 ವರ್ಷ ಬದುಕಿದೆ ಅಂತ ಹೇಳಿದರೂ ಯಾವತ್ತೂ ಒಂದು ದಿವಸ ದೇಹವನ್ನು ಕಳ್ಕೊಳ್ಳೇಬೇಕು. ಅದರಿಂದ ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳು ಇದೇ ರೀತಿಯಲ್ಲಿ ಇವತ್ತಲ್ಲ ನಾಳೆ ವ್ಯಯವಾಗುತ್ತವೆ, ನಷ್ಟವಾಗುತ್ತವೆ, ತಮ್ಮ ರೂಪವನ್ನು ಕಳ್ಕೊಳ್ಳುತ್ತವೆ ಅಂತ ಅರ್ಥ. ಆದರೆ ಪರತತ್ವ ಅನ್ನೋದೇನಿದೆ ಅದು ಯಾವತ್ತೂ ರೂಪವನ್ನು ಕಳ್ಕೊಳ್ಳಲ್ಲ. ಅದಕ್ಕೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಏನೂ ಪರಿವರ್ತನೆ ಇಲ್ಲ, ವಿಕಾರಗಳಿಲ್ಲ, ಏಕರೂಪವಾಗಿರುತ್ತೆ ಮತ್ತು ನಾಶವಿಲ್ಲದೇ ಇರುವಂಥ ಒಂದು ತತ್ವ. ಅದೊಂದೇ ತತ್ವ ನಾಶವಿಲ್ಲದೇ ಇರುವಂಥದ್ದು. ಮತ್ತು ಅನುತ್ತಮ ಅಂತ ಇನ್ನೊಂದು ಪದ ಇಲ್ಲಿ ಬಂದಿದೆ. ನ ಉತ್ತಮ ಅನುತ್ತಮ ಅಂತ ಹಾಗೆ ಪದವನ್ನು ಬಿಡಿಸಿ ನೋಡಿದ್ರೆ ಉತ್ತಮನಲ್ಲದವನು ಅಧಮನು ಅಂತ ಅರ್ಥ ಬಂದುಬಿಡುತ್ತೆ. ಸಂಸ್ಕೃತ ಪದಗಳನ್ನು ಅರ್ಥ ಮಾಡಬೇಕಾದ್ರೆ ಹೀಗೆ ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಅಂತ ಒಂದು ನೀತಿಯನ್ನು ತೋರಿಸ್ಕೊಟ್ಟಿದ್ದಾರೆ ವ್ಯಾಕರಣಶಾಸ್ತ್ರದಲ್ಲಿ. ಅನುತ್ತಮ ಅನ್ನೋ ಶಬ್ದವನ್ನು ಉತ್ತಮ ಅಸ್ಮಾತ್ ನ, ಇವನಿಗಿಂತ ಉತ್ತಮನು ಇನ್ನೊಬ್ಬನಿಲ್ಲ ಅನ್ನೋ ಅರ್ಥದಲ್ಲಿ ಒಂದು ಅನುತ್ತಮ ಅಂತ ಒಂದು ಶಬ್ದವನ್ನು ಮಾಡ್ಕೊಳ್ಳೋಕೆ ಬರುತ್ತೆ. ಹಾಗಂದರೆ ಇವನು ಸರ್ವಶ್ರೇಷ್ಠ, ಉತ್ತಮೋತ್ತಮ, ಇವನಿಗೆ ಸರಿಸಾಟಿಯಾದವನು ಯಾರೂ ಇಲ್ಲ, ಇವನಿಗೆ ಮಿಗಿಲಾದವನು ಯಾರೂ ಇಲ್ಲ ಅನ್ನೋ ರೀತಿಯಾದ ಅರ್ಥ ಅನುತ್ತಮ ಅನ್ನೋ ಶಬ್ದಕ್ಕೆ ಬರುತ್ತೆ. ಪರತತ್ವ ಎಂಬುದು ಈ ಗುಣಗಳಿಂದ ಕೂಡಿದೆ. ಮೊದಲನೇದಾಗಿ ಅದು ಅವ್ಯಕ್ತವಾಗಿದ್ದರಿಂದಲೇ ಅದಕ್ಕೆ ನಾಶವೂ ಇಲ್ಲ. ಯಾವುದು ವ್ಯಕ್ತವಾಗುತ್ತೋ ಅದಕ್ಕೆ ಅದರ ಸ್ವರೂಪವನ್ನು ಹಿಂದಕ್ಕೆ ತೊಗೊಂಡು ಹೋದಾಗ ಅದು ಮರೆಯಾಗಿಬಿಡುತ್ತೆ, ಆಗ ನಾಶ ಅನ್ನೋ ರೀತಿಯಾದ ವ್ಯವಸ್ಥೆ ಬರುತ್ತೆ. ಯಾವುದು ಮೂಲ ಸ್ವರೂಪದಲ್ಲಿದೆಯೋ ಅದಕ್ಕೆ ನಾಶ ಎಂಬುದು ಇಲ್ಲ. ಮತ್ತು ಸರ್ವಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾವುದನ್ನು ಅವಲಂಬಿಸಿದರೆ ಶಾಶ್ವತವಾದ ಸುಖ ಲೋಕಕ್ಕೆ ಸಿಗುತ್ತೋ ಅದನ್ನು ಉತ್ತಮ ಎಂಬುದಾಗಿ ಭಾವಿಸಬೇಕಾಗಿತ್ತು. ಲೋಕದಲ್ಲಿ ಇನ್ಯಾವುದನ್ನೇ ಅವಲಂಬಿಸಿದರೂ ಯಾವತ್ತೋ ಒಂದು ದಿವಸ ಅವಲಂಬನೆ ಕಳಚಿ ಹೊರಟೋಗುತ್ತೆ, ಆಗ ಎಲ್ಲವನ್ನೂ ಕಳ್ಕೋಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಇದೆ. ಏನಾದರೂ ನಿತ್ಯ ಸುಖವನ್ನು ಅನುಭವಿಸಬೇಕು ಅಂತ ಇಷ್ಟ ಇದ್ದರೆ ನಿರುಪದ್ರವವಾದ
ಅಪಾಯವಿಲ್ಲದ ಸುಖವನ್ನು ಅನುಭವಿಸಬೇಕು ಅಂತ ಇಷ್ಟ ಇದ್ದರೆ ಯಾವುದನ್ನು ಅವಲಂಬಿಸಬೇಕು ಅಂದರೆ ಪರತತ್ವವನ್ನೇ ಅವಲಂಬಿಸಬೇಕು. ಆದ್ದರಿಂದ ಅದು ಸರ್ವೋತ್ತಮ ಎಂಬುದಾಗಿ ಕರೆಯಲ್ಪಡುವಂಥದ್ದು. ದೇವತೆಗಳೆಲ್ಲ ಉತ್ತಮರಲ್ಲ ಅಂದರೆ ಉತ್ತಮರು, ಆದರೆ ಅವರೂ ಕೂಡ ಯಾವ ಮೂಲದಿಂದ ತಮ್ಮ ಸ್ವರೂಪವನ್ನು ಪಡೆದರೋ ಆ ಮೂಲ ಯಾವುದರದ್ದು ಅಂದರೆ ಆ ಉತ್ತಮರಿಗೆಲ್ಲ ಉತ್ತಮವಾದದ್ದು ಅದು. ಆದ್ದರಿಂದ ಸರ್ವೋತ್ತಮವಾದದ್ದು. ಹೀಗಿರುವ ಪರತತ್ವವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ಯಾಕೆ ಅಂತ ಕೇಳಿದರೆ ಪರಂಭಾವಂ ಅಜಾನಂತಹ. ಎಷ್ಟೋ ಜನ ಪರಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾದ್ರೆ ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಕೇಳಿದರೆ, ಈ ಸಮಗ್ರ ಸೃಷ್ಟಿಯಲ್ಲಿ 3 ರೂಪಗಳಿವೆಯಂತೆ. ಸ್ಥೂಲಂ ಸೂಕ್ಷ್ಮಂ ಪರಂ ಚೇತಿ ತ್ರಿವಿಧಂ ಬ್ರಹ್ಮಣೋ ವಪುಹು. ಈ ಬೃಹತ್ತಾದ ಎಲ್ಲೆಲ್ಲೂ ವ್ಯಾಪಿಸಿರುವ ಬ್ರಹ್ಮಕ್ಕೆ 3 ರೂಪಗಳಿವೆ. ಒಂದು ಸ್ಥೂಲ ರೂಪ, ಇನ್ನೊಂದು ಸೂಕ್ಷ್ಮ ರೂಪ, ಇನ್ನೊಂದು ಪರರೂಪ ಎಂಬುದಾಗಿ. ಸ್ಥೂಲ ರೂಪ ಅಂದರೆ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರವಾಗುವಂಥ ಒಂದು ರೂಪ. ಕಣ್ಣಿಂದ ಕಾಣುವಂಥ ವಿಷಯ, ಕಿವಿಯಿಂದ ಕೇಳೋಕ್ಕಾಗತ್ತೆ, ಮೂಗಿನಿಂದ ಆಘ್ರಾಣ ಮಾಡಿ ನೋಡೋಕ್ಕಾಗತ್ತೆ, ನಾಲಿಗೆಯಿಂದ ರುಚಿ ನೋಡಿ ತಿಳಿಯೋಕ್ಕಾಗತ್ತೆ, ಚರ್ಮದಿಂದ ಮುಟ್ಟಿ ಸುಖ ದುಃಖಗಳನ್ನು ಭಾವಿಸೋಕ್ಕಾಗತ್ತೆ. ಹೀಗೆಲ್ಲ ಇದ್ದಾಗ ಇದಕ್ಕೆ ಸ್ಥೂಲ ರೂಪ ಅಂತ ಕರೀತಾರೆ. ಲೋಕ ಎಲ್ಲ ಸ್ಥೂಲ ರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅದಕ್ಕೆ. ಆದರೆ ಸೃಷ್ಟಿಯಲ್ಲಿ ಇಷ್ಟೇ ಇದೆಯಾ ಅಂತ ಕೇಳಿದರೆ ಒಂದೊಂದು ವಸ್ತುವಿನ ಹಿಂದೂ ಸ್ಥೂಲ ರೂಪದ ಹಿಂದುಗಡೆಗೆ ಇನ್ನೊಂದು ಸೂಕ್ಷ್ಮ ರೂಪ ಇದೆ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಅದು ಪಂಚಾಗ್ನಿ ರೂಪವಾಗಿದೆ, ಪಂಚಪ್ರಾಣ ರೂಪವಾಗಿದೆ, ಹೀಗೆಲ್ಲ ಕೊಂಡಾಡ್ತಾರೆ. ಅಂದರೆ 5 ಶಕ್ತಿಗಳ ರೂಪ ಒಂದಿದೆ, ಅದು ದೇವತಾತ್ಮಕವಾಗಿದೆ. ಅದೊಂದು ದೊಡ್ಡ ರಾಜ್ಯ. ಪ್ರತಿಯೊಂದು ವಸ್ತುವಿನ ಹಿಂದುಗಡೆಗೆ ಅಂಥ ಒಂದು ದೇವತಾ ಸಾಮ್ರಾಜ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಪ್ರತಿಯೊಬ್ಬ ವ್ಯಕ್ತಿ ನಮಗೆ ಪ್ರತ್ಯಕ್ಷ ಗೋಚರನಾಗ್ತಾನೆ, ಪಂಚೇಂದ್ರಿಯಗಳಿಗೆ ಸಿಗ್ತಾನೆ. ಅದು ಅವನು ಸ್ಥೂಲ ರೂಪ. ಆ ಸ್ಥೂಲ ರೂಪದ ಹಿಂದುಗಡೆಗೆ ಒಳಹೊಕ್ಕು ನೋಡಿದ್ರೆ ಒಂದು ದೇವತಾತ್ಮಕವಾದ ಒಂದು ರೂಪ ಇದೆ ಅವನಿಗೆ. ಎಲ್ಲ ದೇವತೆಗಳು ಅವನಲ್ಲಿ ನೆಲೆಸಿದ್ದಾರೆ ಅನ್ನೋ ವಿಷಯ ಇದೆ. ಮತ್ತು ಆ ದೇವತಾ ರಾಜ್ಯಕ್ಕೂ ಹಿಂದೆ ಸಾಗಿದ್ರೆ ಅಲ್ಲೊಂದು ರೂಪ ಇದೆ. ಅದೇನಪ್ಪ ಅಂತ ಕೇಳಿದರೆ ಬೆಳಕು, ಪರಂಜ್ಯೋತಿ, ಎಲ್ಲೆಲ್ಲೂ ತುಂಬಿರುವ ಬೆಳಕು. ಅದಕ್ಕೆ ರೂಪ ಇದೆ ಅಂತ ಹೇಳೋದು ಸಹ ಹೊಂದಲ್ಲ. ಏಕೆಂದರೆ ಅದು ಆಕಾರರಹಿತವಾದದ್ದು, ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವಂಥದ್ದು, ತುದಿ ಬುಡ ಸಿಗದೇ ಇರುವಂತಹ ವಸ್ತು, ಅಪರಿಚ್ಛಿನ್ನವಾದ ವಸ್ತು ಆಗಿರೋದ್ರಿಂದ ಅಂಥದ್ದೊಂದು ಹಾಗಿರೋದ್ರಿಂದ ಅದನ್ನು ಅನಿರ್ವಚನೀಯ ಅನ್ನೋ ಪದದಿಂದ ಹೇಳುವಂಥದ್ದುಂಟು. ಅದನ್ನು ನಿರ್ವಚನೆ ಮಾಡೋಕ್ಕಾಗಲ್ಲ, ಅಂದರೆ ಬಿಡಿಸಿ ಹೇಳೋಕ್ಕಾಗಲ್ಲಪ್ಪ. ಅದು ಹೇಗಿದೆ ಅಂತ ವರ್ಣಿಸಿ ಅಂತ ಕೇಳಿದರೆ ನೀನೇ ಅನುಭವಿಸ್ಬೇಕಾದ್ರೆ ನೋಡ್ಬೋದಪ್ಪ. ವರ್ಣಿಸೋದಕ್ಕೆ ಪೂರ್ತಿಯಾಗಿ ಸಾಧ್ಯ ಇಲ್ಲ. ಏನೋ ನನಗೆ ತಿಳಿದಿದ್ದನ್ನು 2 ಮಾತು ಹೇಳ್ಬೋದು ಅನ್ನೋ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಿರುವಂಥ ಒಂದು ಪರತತ್ವ ಅದು. ಹೀಗೆ ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರರೂಪ ಅಂತ ಎಲ್ಲ ವಸ್ತುಗಳಿಗೂ ಉಂಟು, ವ್ಯಕ್ತಿಗಳಿಗೂ ಉಂಟು. ಸಮಗ್ರ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಲ್ಲೂ ಇರುವಂಥ 3 ರೂಪಗಳು. ಅದರಲ್ಲಿ ಪಂಚೇಂದ್ರಿಯಗಳಿಂದ ಸ್ಥೂಲ ರೂಪವನ್ನು ನೋಡೋಕ್ಕಾಗತ್ತೆ. ಆದರೆ ಸೂಕ್ಷ್ಮ ರೂಪ, ದೇವತಾತ್ಮಕವಾದ ಸ್ವರೂಪ ಏನಿದೆ ಅದನ್ನು ನೋಡಬೇಕಾದ್ರೆ ಯೋಗ ದೃಷ್ಟಿ ಬೇಕು. ಅದೇ ರೀತಿಯಲ್ಲಿ ಪರರೂಪವನ್ನು ನೋಡಬೇಕು ಅಂತಂದರೆ ಅದಕ್ಕೂ ಯೋಗ ದೃಷ್ಟಿ ಬೇಕು. ಯೋಗ ದೃಷ್ಟಿ ಯಾರಿಗೆ ತೆರೆದಿಲ್ವೋ ಅವರು ಕೇವಲ ಹೊರರೂಪವನ್ನು ಮಾತ್ರ, ಸ್ಥೂಲ ರೂಪವನ್ನು ಮಾತ್ರ ನೋಡೋಕ್ಕೆ ಸಾಧ್ಯವಾಗುತ್ತೆ. ಹೀಗಿರೋದ್ರಿಂದ ಲೋಕಜೀವಿಗಳೆಲ್ಲ ಯೋಗ ದೃಷ್ಟಿ ಉಳ್ಳವರಲ್ಲ. ಆದ್ದರಿಂದ ಕೇವಲ ಹೊರರೂಪವನ್ನು ಮಾತ್ರ ನೋಡ್ತಾರೆ. ಹಾಗೆಯೇ ನನ್ನನ್ನು ಸಹ ಕೇವಲ ಒಬ್ಬ ವ್ಯಕ್ತಿ ಎಂಬುದಾಗಿ ನೋಡ್ತಾರೆ. ಇಲ್ಲಿ ವ್ಯಕ್ತಿ ಅನ್ನೋ ಶಬ್ದಕ್ಕೆ ಪರತತ್ವ ವ್ಯಕ್ತರೂಪವಾಗಿ ಬಂದವನು ಎಂಬ ಅರ್ಥ ಅಲ್ಲ. ನಮ್ಮಂತೆ ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ಒಂಟಿಯಾದ ಒಂದು ವಸ್ತು ಅಂತ ಅರ್ಥ ಇದೆ. ಸಮೂಹದಲ್ಲಿ ಘಟಕವಾಗಿರುವಂತಹದ್ದು ಒಂದಕ್ಕೆ ವ್ಯಕ್ತಿ ಎಂಬುದಾಗಿ ಕರೀತಾರೆ. ಲೋಕದಲ್ಲಿ ನಾನಾ ಜೀವಿಗಳಿದ್ದಾರೆ, ಮನುಷ್ಯರಲ್ಲಿ ನಾನಾ ಥರದ ಜನಗಳಿದ್ದಾರೆ. ಅವರಲ್ಲಿ ಒಬ್ಬ ಅಂತ ಅರ್ಥ ಬರುತ್ತೆ. ಅಂಥ ವ್ಯಕ್ತಿಯಾಗಿ ನನ್ನನ್ನು ನೋಡ್ತಾರೆ ಅಂತ. ಹಾಗೆ ನೋಡೋದ್ರಿಂದ ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಂಬುದಾಗಿ ಶ್ರೀಕೃಷ್ಣ ಪ್ರಭುವಿನ ಒಂದು ಸಂದೇಶ ಹೇಳೋದುಂಟು. ದೀರ್ಘಂ ಪಶ್ಯತ ಮಾಹ್ರಸ್ವಂ ಪರಂ ಪಶ್ಯತ ನಾಪರಂ ಅಂತ. ಬರೀ
ಹೊರಕವಚವನ್ನು ಮಾತ್ರ ನೋಡಬೇಡಿ, ಒಳಗಡೆ ಆಳದಲ್ಲಿ ಏನಿದೆ ಅಂತ ನೋಡಿ. ಹ್ರಸ್ವ ದೃಷ್ಟಿಯನ್ನು ಇಟ್ಕೋಬೇಡಿ, ದೀರ್ಘ ದೃಷ್ಟಿಯನ್ನು ಇಟ್ಕೊಳ್ಳಿ. ಹೀಗೆಲ್ಲ ಉಪನಿಷತ್ತು ಸಾರ್ತಾ ಇದೆ. ನಾನಾ ತರಹದ ಅಂತಹ ಸಂದೇಶಗಳು ಬೇಕಾದಷ್ಟು ಇದ್ದರೂ ಸಹ ಈ ಭುವಿ ಇಳಿದಾಗ ಒಬ್ಬ ಮನುಷ್ಯ ಅವನವನ ಜನ್ಮಾಂತರದ ಸಂಸ್ಕಾರದಂತೆ ಹ್ರಸ್ವ ದೃಷ್ಟಿಯನ್ನು ಪಡಿತಾನೆ ಮತ್ತು ಅಲ್ಪವನ್ನು ನೋಡಿ ಅಷ್ಟರಲ್ಲೇ ಎಲ್ಲವನ್ನೂ ಭಾವಿಸ್ಕೋತಾ ಇರ್ತಾನೆ. ಸಮಗ್ರವನ್ನು ನೋಡೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಇದೆ. ಆ ಬಗ್ಗೆ ಶ್ರೀಕೃಷ್ಣ ಪ್ರಭು ಒಂದು ನೋಟವನ್ನು ಕೊಡ್ತಾ ಇದ್ದಾನೆ, ಅರ್ಜುನನ ಕಣ್ಣನ್ನು ತೆರೆಸ್ತಾ ಇದ್ದಾನೆ ಎಂಬುದಾಗಿ ಭಾವಿಸಬೇಕು. ಇಷ್ಟು ಇವತ್ತಿನ ಪಾಠ ಎಂಬುದಾಗಿ ಭಾವಿಸಿ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಿಗೆ ಅರ್ಪಿಸ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. श्रीवरलक्ष्मी नमस्तुभ्यं. श्रीवरलक्ष्मी नमस्तुभ्यं. वसुप्रदे श्रीसारसपदे रसपदे सपदे पदे पदे श्रीवरलक्ष्मी नमस्तुभ्यं. वसुप्रदे श्रीसारसपदे रसपदे सपदे पदे पदे श्रीवरलक्ष्मी नमस्तुभ्यं. नमस्तुभ्यं. भावज जनक प्राणवल्लभे. भावज जनक प्राणवल्लभे. सुवर्णभे भानुकोटि समान प्रभे. भानुकोटि समान प्रभे भक्त सुलभे. भानुकोटि समान प्रभे भक्त सुलभे. सेवक जनपालिन्ये सेवक जनपालिन्ये श्रितपङ्कजमालिन्ये केवलगुणशालिन्ये केशवहृत्केलिन्ये श्रीवरलक्ष्मी नमस्तुभ्यं. वसुप्रदे श्रीसारसपदे रसपदे सपदे पदे पदे श्रीवरलक्ष्मी नमस्तुभ्यं. श्रीवरलक्ष्मी नमस्तुभ्यं. श्रीवरलक्ष्मी नमस्तुभ्यं.